ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಬಿಹಾರದ ಫಲಿತಾಂಶಗಳ ಕುರಿತು ಅಪ್ಡೇಟ್ ಕೊಡೋದಕ್ಕೆ ಈ ವಿಶೇಷ ಕಾರ್ಯಕ್ರಮ ಮಾಡ್ತಿದ್ದೀನಿ. ಈಗ ಈ ಅಪ್ಡೇಟ್ ಕೊಡುವಂತಹ ಸಂದರ್ಭದಲ್ಲಿ ಸಮಯ 11 ಗಂಟೆ 30 ನಿಮಿಷ, ಬೆಳಗ್ಗೆ 11 ಗಂಟೆ 30 ನಿಮಿಷ. ಇಷ್ಟೊತ್ತಿಗಾಗ್ಲೇನೆ ಒಂದು ಹಾದಿ ಗೊತ್ತಾಗಿದೆ, ಯಾವ ಕಡೆ ಈ ಚುನಾವಣೆಗಳು ಹೋಗ್ತಾ ಇದೆ ಅಂತ. ಸ್ಪಷ್ಟವಾಗಿ NDA ಪ್ರಚಂಡ ಬಹುಮತದೊಂದಿಗೆ ಮತ್ತೆ ವಾಪಸ್ ಬರ್ತಾ ಇದೆ. ನಿತೀಶ್ ಕುಮಾರ್ ಸರ್ಕಾರ ಗೆಲುವನ್ನ ಸಾಧಿಸ್ತಾ ಇದೆ ಅನ್ನುವಂಥದ್ದು ಈಗ ನಮಗೆ ಸಿಗ್ತಾ ಇರುವಂತಹ ಏನು ಮುನ್ನಡೆಗಳಿದಾವೆ ಅವುಗಳ ಆಧಾರದ ಮೇಲೆ ಸ್ಪಷ್ಟವಾಗಿ ಹೇಳ್ಬೋದು. ಇನ್ನು NDA ಸೋಲುವಂತ ಸಾಧ್ಯತೆ ಇಲ್ಲ, ಇಲ್ಲಿಂದ ಸೋಲುವಂತ ಸಾಧ್ಯತೆ ಇಲ್ಲವೇ ಇಲ್ಲ. ಮಹಾಗಠಬಂಧನ್ ಗೆಲ್ಲುವ ಸಾಧ್ಯತೆ ಇಲ್ಲವೇ ಇಲ್ಲ. ಮಹಾಗಠಬಂಧನ್ಗೆ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಪಕ್ಷಗಳಿಗೂ ಸಹ ಪೆಟ್ಟು ಬಿದ್ದಿದೆ. ಸೊ ಏನು ಅಂಕಿಗಳು ಈಗ 11 ಗಂಟೆ 30 ನಿಮಿಷಕ್ಕೆ ಅಂದ್ರೆ NDA 189 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. 189 ಸ್ಥಾನಗಳು. 243ರಲ್ಲಿ 189 ಸ್ಥಾನ NDA ಪರ ಹೋಗ್ತಾ ಇದೆ. ಇದೆಲ್ಲವೂ ಸಹ ಮುನ್ನಡೆ ಆಗಿದ್ರು ಸಹ ಇದು ಆಲ್ಮೋಸ್ಟ್ ಫಿಕ್ಸ್ ಆದಂತಹ ರಿಸಲ್ಟ್ ಆಗಿಯೇ ನಾವು ನೋಡಬೇಕಾಗತ್ತೆ. ಆ ನಂತರ ಮಹಾಗಠಬಂಧನ್ ಕೇವಲ 50 ಸ್ಥಾನಗಳಲ್ಲಿ ಮಾತ್ರ ಅದು ಮುನ್ನಡೆಯನ್ನ ಸಾಧಿಸ್ಕೊಂಡು ಹೋಗ್ತಿದೆ. ಹಾಗಾಗಿ ಮಹಾಗಠಬಂಧನ್ಗೆ ಇದು ದೊಡ್ಡ ಆಘಾತ ಅಂತಲೇ ಹೇಳಬೇಕಾಗತ್ತೆ. ಸೊ ಪಾರ್ಟಿ ವೈಸ್ ನೋಡೋದಾದ್ರೆ, ಪಾರ್ಟಿ ವೈಸ್ ಏನು ಎಲೆಕ್ಷನ್ ಕಮಿಷನ್ ಕೊಡ್ತಾ ಇರುವಂತಹ ಅಂಕಿಗಳೇನಿದೆ ಅದರಲ್ಲಿ ಬಿಜೆಪಿ ನಂಬರ್ 1 ಪಕ್ಷ ಆಗ್ತಾ ಇದೆ. 82 ಸ್ಥಾನಗಳನ್ನ ಅದು ಇಲ್ಲಿಯವರೆಗೆ ಮುನ್ನಡೆಯನ್ನ ಸಾಧಿಸ್ಕೊಂಡಿದೆ. ಅದರ ನಂತರ JDU ನಂಬರ್ 2 ಅಲ್ಲಿದೆ, 75 ಸ್ಥಾನಗಳು. ಅದಾದ ನಂತರವೇ RJD ಬರ್ತಾ ಇದೆ, ತುಂಬಾ ಹಿಂದೆ ಇದೆ. ಕೇವಲ 35 ಸೀಟುಗಳನ್ನು ಮಾತ್ರ ಅದು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಇಲ್ಲಿಯವರೆಗೆ. 35. LJP ಚಿರಾಗ್ ಪಾಸ್ವಾನ್ ಅವರಿಗೇನೆ 22 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ. ಅವರು ಸ್ಪರ್ಧೆ ಮಾಡಿರೋದೇ 28ರಲ್ಲಿ. 29 ಟಿಕೆಟ್ ಸಿಕ್ಕಿತ್ತು. ಒಂದು ಕಡೆ ಏನು ಅರ್ಜಿ ಹಾಕಿದ್ರು, ನಾಮಿನೇಷನ್ ಏನು ಹಾಕಿದ್ರಲ್ಲ, ಆ ನಾಮಿನೇಷನ್ ರಿಜೆಕ್ಟ್ ಆಗಿ ಕೇವಲ 28 ಸ್ಥಾನಗಳಲ್ಲಿ ಮಾತ್ರ LJP ಸ್ಪರ್ಧೆ ಮಾಡ್ತಿರೋದು. 28ರಲ್ಲಿ 22 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಳ್ತಾ ಇದೆ. ಇದು ಸಹ ದೊಡ್ಡ ಮಟ್ಟದಲ್ಲಿ ಪವಾಡ ರೂಪದ ಒಂದು ಫಲಿತಾಂಶ ಅಂತಲೇ ಹೇಳಬೇಕು LJPಗೆ. ಇನ್ನು ಕಾಂಗ್ರೆಸ್ ಕೇವಲ 7 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 60+ ಸೀಟುಗಳಲ್ಲಿ ಅದು ಸ್ಪರ್ಧೆ ಮಾಡ್ತಿರುವಂತಹದ್ದು. ಆದರೆ ಅದರ ಮುನ್ನಡೆ ಏನಿದೆ ಕೇವಲ 7 ಸ್ಥಾನಗಳು ಮಾತ್ರ. ಲೆಫ್ಟ್ ಪಾರ್ಟೀಸ್, ಎಡಪಂಥೀಯ ಪಕ್ಷಗಳೆಲ್ಲ ಒಟ್ಟಾರೆಯಾಗಿ ಸೇರಿ 6 ಸ್ಥಾನಗಳನ್ನು ಪಡ್ಕೊಳ್ತಿದೆ. NDAದ ಭಾಗ ಆಗಿರುವಂತಹ ಮಾಂಜಿ ಅವರ ಪಕ್ಷ ಅದು 4 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಳ್ತಿದೆ. ಇನ್ನು ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಬೇರೆ ರೀತಿಯಲ್ಲಿ ಆಗ್ತಿದೆ. ಸೊ ಒಟ್ಟಾರೆಯಾಗಿ ರಿಸಲ್ಟ್ ಗಳನ್ನ ನೋಡಿದಾಗ, ಇದರಲ್ಲಿ ಈಗ ಬಂದಿರುವಂತಹ ಏನು ನಂಬರ್ಗಳನ್ನ ನೋಡಿದಾಗ NDA ವಾಪಸ್ ಅಧಿಕಾರಕ್ಕೆ ಬರೋದು ಪಕ್ಕಾ ಆಗ್ತಿದೆ. ಇನ್ನು ಉಳಿದಿರುವಂತಹದ್ದು ಪ್ರಶ್ನೆಗಳು ಏನು ಈ ರಿಸಲ್ಟ್ ಆಧಾರದ ಮೇಲೆ ಅಂದ್ರೆ, ನಿತೀಶ್ ಕುಮಾರ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಬಿಜೆಪಿ ಒಪ್ಪಿಕೊಳ್ಳುತ್ತಾ, ಒಪ್ಪಿಕೊಳ್ಳಲ್ವಾ? ಒಪ್ಪಿಕೊಳ್ಳಲ್ಲ ಅನ್ನೋದಾದರೆ ನಿತೀಶ್ ಕುಮಾರ್ ನಡೆ ಏನಾಗಿರುತ್ತೆ ಅದು ಬೇರೆ ರೀತಿಯ ಲೆಕ್ಕಾಚಾರ. ನಾಳೆಯಿಂದ ಶುರುವಾಗುವಂಥದ್ದು ಅಥವಾ ಇವತ್ತು ಸಂಜೆ ರಾತ್ರಿಯಿಂದಲೇ ಶುರುವಾಗುತ್ತೆ. ಇದೆಲ್ಲವೂ ಸಹ ಫಲಿತಾಂಶಗಳ ಕುರಿತಾಗಿ ಇಲ್ಲಿಯವರೆಗೆ ಬರ್ತಿರುವಂತಹ ನಂಬರ್ ಗೇಮ್. ಇಲ್ಲಿ ನೋಡಬೇಕಾಗಿರುವಂತಹದ್ದು ಏನ್ ನಡೀತಾ ಇದೆ ಅಲ್ಲಿ ಅನ್ನುವಂಥದ್ದನ್ನ ನೋಡೋದಾದ್ರೆ, ನಿಮಗೆ ಸ್ಪಷ್ಟವಾಗಿ ಮಹಿಳೆಯರಿಗೆ 10,000 ರೂಪಾಯಿ ಚುನಾವಣೆ ಸಂದರ್ಭದಲ್ಲಿಯೂ ಸಹ ಏನು ಮಹಿಳೆಯರಿಗೆ 10,000 ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಅದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ. ರೆಕಾರ್ಡ್ ಬ್ರೇಕಿಂಗ್ ಪೋಲಿಂಗ್ ಆಯ್ತು. ನಿಮ್ಗೆ ನೆನಪಿದ್ರೆ 70% ಎಲ್ಲ ದಾಟುಬಿಟ್ಟಿದೆ ಮಹಿಳೆಯರಲ್ಲಿ. 70%ಗಿಂತ ಜಾಸ್ತಿ ಮಹಿಳೆಯರು ಮತದಾನವನ್ನು ಮಾಡಿದರೆ ಅಲ್ಲೇ ಒಂದು ರೀತಿಯಾದ 10,000 ರೂಪಾಯಿ ಕೆಲಸ ಮಾಡ್ತಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ನಡುವೆ ಇರುವಂತಹ ಅನುಬಂಧ ಸಂಬಂಧ, EVM ಮಿಷನ್ಗಳ ಮೇಲೆ ಇರುವಂತಹ ಅನುಮಾನಗಳು, ಆ ಕಳ್ಳ ಓಟುಗಳು, ವೋಟ್ ಚೋರಿ ಎಲ್ಲವನ್ನು ಗೂಡಿಸ್ಕೊಂಡಾಗ ಇದು ಕೇವಲ ಮಹಾಗಠಬಂಧನ್ ವರ್ಸಸ್ NDA ಫೈಟ್ ಆಗಿರ್ಲಿಲ್ಲ. ಮಹಾಗಠಬಂಧನ್ ವರ್ಸಸ್ ಇಡೀ ಸಿಸ್ಟಮ್ ಫೈಟ್ ಆಗಿತ್ತು. ಮಹಾಗಠಬಂಧನ್ ಅಲ್ಲಿ ಸಹ ತೇಜಸ್ವಿ ಯಾದವ್ ವರ್ಸಸ್ ಇಡೀ ಸಿಸ್ಟಮ್ ಫೈಟ್ ಆಗಿತ್ತು. ಇಡೀ ಸಿಸ್ಟಮ್ ಅಂತ ನಾನು ಕರೀತಾ ಇರುವಂತಹದ್ದು ಅಲ್ಲಿರುವಂತಹ ಸ್ಟೇಟ್ ಮಿಷನರಿ, ಅಲ್ಲಿದ್ದಂತಹ ಸರ್ಕಾರಿ ಉದ್ಯೋಗಿಗಳನ್ನ ಯಾವ ರೀತಿಯಾಗಿ, ಅಧಿಕಾರಿಗಳನ್ನ ಯಾವ ರೀತಿಯಾಗಿ ಅಲ್ಲಿನ ಸರ್ಕಾರ ಬಳಸ್ಕೊಳ್ತು. ಅದರ ಜೊತೆಗೆ 10,000 ರೂಪಾಯಿಗಳನ್ನ ಈ ಮಹಿಳೆಯರಿಗೆ ಖಾತೆಗೆ ಹಾಕಿರುವಂತಹದ್ದು. SIR ಅನ್ನುವ ಹೆಸರಿನಲ್ಲಿ ಸುಮಾರು ಲಕ್ಷಾಂತರ ಜನರ ಹೆಸರುಗಳನ್ನ ವೋಟರ್ ಲಿಸ್ಟ್ ಇಂದ ತೆಗೆದು ಹಾಕಿರುವಂತಹದ್ದು. ಎಲ್ಲವನ್ನು ಸಹ ನಾನು ಸಿಸ್ಟಮ್ ಅಂತಾನೆ ಕರಿತೀನಿ. ಆ ಸಿಸ್ಟಮ್ಗೆ ಪೂರಕವಾಗಿ, ಬಿಜೆಪಿಗೆ ಪೂರಕವಾಗಿ
JDU ಬಿಡಿ ಅದರ ಭಾಗ, NDAಗೆ ಪೂರಕವಾಗಿ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಿರುವಂತದ್ದು ಅದು ಸಹ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಒಟ್ಟಾರೆಯಾಗಿ ನೋಡಿದಾಗ NDA ಪ್ಲಸ್ ಸಿಸ್ಟಮ್ ವಿರುದ್ಧ ಮಹಾಗಠಬಂಧನ್ ನಿಂತಿತ್ತು. ಬಟ್ ಮಹಾಗಠಬಂಧನ್ಗೆ ಜನರ ಬೆಂಬಲ ಅದನ್ನು ಮೀರಿಯೂ ಬರುತ್ತೆ ಅನ್ನುವಂಥದ್ದು ಕೆಲವರ ಗ್ರೌಂಡ್ ರಿಪೋರ್ಟಿಂಗ್ ಇಂದ ಬಂದಂತಹ ಮಾಹಿತಿಯಾಗಿತ್ತು. ಅದು ಆಗ್ತಾ ಇಲ್ಲ. ಇಲ್ಲಿ ಬಿಜೆಪಿ JDUನ ವರ್ಚಸ್ಸು ಕೆಲಸ ಮಾಡುತ್ತಿದೆ, ಅದರ ಜೊತೆಗೆ ಸಿಸ್ಟಮ್ ಕೆಲಸ ಮಾಡಿದೆ. ಹಾಗಾಗಿಯೇ ಸ್ಪಷ್ಟ ಬಹುಮತದತ್ತ NDA ಹೋಗ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಮೇಲೆ ಬದಲಾವಣೆ ಆದರೆ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗಬಹುದೇನೋ ಹೊರತು ಒಟ್ಟಾರೆ ಫಲಿತಾಂಶ ಉಲ್ಟಾ ಆಗತ್ತೆ ಅನ್ನುವಂತಹ ಸಾಧ್ಯತೆಗಳನ್ನ ಮೀರಿದ ಸಮಯ ಇದು. ಹಾಗಾಗಿ ಈಗ ಸ್ಪಷ್ಟವಾಗಿ ನಿಖರವಾಗಿ ಹೇಳಬಿಡಬಹುದು, ಅಫಿಷಿಯಲಿ ಅಂಕಿಅಂಶಗಳ ಆಧಾರದ ಮೇಲೆ ಹೇಗೆ ಗೆದ್ರು ಏನೋ ಅದು ಬೇರೆ ವಿಚಾರ. ಅಫಿಷಿಯಲಿ ಅಂಕಿಅಂಶಗಳ ಆಧಾರದ ಮೇಲೆ ನಿತೀಶ್ ಕುಮಾರ್ ಸರ್ಕಾರ ಗೆದ್ದು ಮುಂದೆ ಹೋಗ್ತಾ ಇದೆ. ನಿತೀಶ್ ಕುಮಾರೇ ಮುಖ್ಯಮಂತ್ರಿ ಆಗ್ತಾರ. ಆ ಜಗಳ ಬಿಜೆಪಿ ಮತ್ತು JDU ನಡುವೆ ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಜೆಯಿಂದಲೇ ಆರಂಭ ಆಗುತ್ತೆ, ನಾಳೆ ತಾರಕಕ್ಕೆ ಹೋಗುತ್ತೆ. ಆಗ ನಿತೀಶ್ ಕುಮಾರ್ ಕೈಗೊಳ್ಳುವಂತಹ ನಿರ್ಧಾರಗಳು ಹೇಗಿರ್ತವೆ ಅನ್ನೋದು ಸಹ ರಾಜಕೀಯವಾಗಿ ಕುತೂಹಲಕಾರಿಯಾಗಿರ್ತವೆ. ಸೊ ಇದಿಷ್ಟು 11:30 ಈಗ ಈ ಸಂದರ್ಭದಲ್ಲಿ ನಾನು ನಿಮಗೆ ಕೊಡಬಹುದಂತಹ ಅಪ್ಡೇಟ್. ಇನ್ನು ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಇನ್ನೊಂದಷ್ಟು ಅಂಕಿಅಂಶಗಳ ಮೂಲಕ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.